ಯಾಕತ್ತೆ ಮನೆ ಏ ಕೊಡ ಮೂರಲ್ಲ ನಿನ್ಗೆ ಮುದ್ದೆ ರಸ್ತೆ ನಿಂತಿದೆ ಸಾಯಿ ವಾಸಿಯ ಏಕೆ ನನ್ನ ಕೊಲ್ಬೇಕು ಅಂತ ಲಿಸ್ಟ್ ಮಾಡಿದ್ಯಾ? ಏನ ನಿನ್ ಮಾತಿನ ಅರ್ಥ? ಕೊಲ್ಲೋ ತಾನೇ ನಿನ್ ಕೆಲ್ಸ. ಎಮ್ಲೋಕದ ಈ ಗಾಡಿ ತೋಟ ಉದ್ದ ಐತೆ ತಲೆ ಎಲ್ಲ ಮಾತಾಡ್ತೀಯ. ಯಾರ ನೀನ? ನನ್ನ ಹೆಸರು ಸುರೇಶ ಅಂತ. ಯಾವ ಸುರೇಶ? ಈ ಕಣ್ಗಳನ್ನ ನೋಡಿದ್ರೆ ಗೊತ್ತಾಗಲ್ವಾ ನಾನು ಯಾವ ಸುರೇಶ ಅಂತ? ನೋಡಿದ ತಕ್ಷಣ ಕಂಡು ಹಿಡ್ಬಿಡ್ತಾರೆ. ಹಳೆ ಪಿಕ್ಚರ್ ಅದೇ ಕಣ್ಣು. ಕಣ್ಣು ಹಿಡ್ಕೊಂಡ್ ಕಂಡು ಹಿಡುಕ್ ಆತಿಲ್ಲ. ನಾನು ಪಟಾಕಿ ಹಬ್ಬದ ದಿನ ಕಣ್ಕೊಂಡ್ಕೊಂಡು 3 ವರ್ಷ ಆಗಿತ್ತು. ನಮ್ ನರೇಂದ್ರಣ್ಣ ಸತ್ ಮೇಲೆ ಕಣ್ಣ ನಿನಗೆ ದಾನ ಮಾಡ್ತೀನಿ ಅಂತ ಸುಮ್ನೆ ತಮಾಷೆಗೆ ಹೇಳಿದ್ದ. ಅವನ್ಗೆ ಆಕ್ಸಿಡೆಂಟ್ ಆಯ್ತು, ಅವ್ನ್ ಸತ್ತೋದ. ಅವ್ನ್ ಕಣ್ಗಳನ್ನ ನನ್ಗೆ ಹಾಕಿದ್ದಾರೆ. ಅಂದ್ರೆ ಇದು ನರೇಂದ್ರನ್ ಕಣ್ಣ? ಹೌದು, ನಮ್ ನರೇಂದ್ರಣ್ಣನ್ ಕಣ್ಣಿಂದಾನೆ ನಿಮ್ಮನ್ನ ನೋಡ್ತಾ ಇರೋದ್ ನಾನು. ಇದೇ ಬೈಕು, ಇದೇ ರಸ್ತೆ. ಅವತ್ ನೀನ್ ಮುಂದೆ ಕೂತಿದ್ದೆ, ಅವ್ನ್ ಹಿಂದೆ ಕೂತಿದ್ದ. ನನ್ಗೆಲ್ಲ ಗೊತ್ತು. ಇನ್ನೇನ್ ಗೊತ್ತು? ಈ ಕಣ್ಗಳು ಎಲ್ಲವನ್ನು ನೋಡಿದೆ. ಅವತ್ ನೀವ್ ಬೈಕಲ್ಲಿ ಬಂದ್ ಗುದ್ಬಿಟ್ರಿ. ನಮ್ಮಣ್ಣ ಮಕಾಡೆ ಮಲ್ಕೊಂಡ. ಪೊಲೀಸ್ ಕೇಸ್ ಆಗುತ್ತೆ ಅಂತ ಅವತ್ ನೀವ್ ಓಡೋದ್ರಿ. ನಮ್ಮಣ್ಣ ಸತ್ತೇ ಹೋದ. ಯಾಕೋ ಇಲ್ದಿರೋದ್ನೆಲ್ಲ ಹುಟ್ಟಿಸ್ಕೊಂಡ್ ಹೇಳ್ತೀಯ? ಏನೇ ಆಗ್ಲಿ, ನಮ್ ನರೇಂದ್ರನನ್ ಕಣ್ಗಳು ನನ್ನ ಹತ್ರ ಇದೆ. ಪೊಲೀಸಿಗೆ ಸಾಕ್ಷಿ ಹೇಳಕ್ ಈ ಕಣ್ಗಳು ಸಾಕು. ನಿಮ್ಮಿಬ್ರನ್ನ ನಾನು ಚೆನ್ನಾಗಿ ನೋಡಿದೀನಿ. ನಿಮ್ಗೆ ಗಲ್ ಶಿಕ್ಷೆ ಗ್ಯಾರಂಟಿ. ಮೇಲ್ಗಡೆ ನೋಡಿ, ಹಗ್ಗಾನೆ ತಾಡ್ತಾ ಇದೆ. ಹೀಗಡೆ ನಿಂಗೆ ಆರೋಗ್ಯ ಶಾಸ್ತ್ರದ ಬಗ್ಗೆ ಗೊತ್ತಾನ? ಹೈಸ್ಕೂಲಾಗ 20 ಓದದ್ ಮಾರ ಒಂದ್ 35 ಮಾರ್ಕ್ ಸಿಕ್ಕಿತ. ಅಂದ್ರೆ ಜಸ್ಟ್ ಪಾಸು. ಕಣ್ಣು ಕಿಡ್ನಿಗೆಲ್ಲ ವ್ಯತ್ಯಾಸ ಗೊತ್ತಾತದೋ? ಎಲ್ಕಣ ನೆನ್ಪು ಮಾಡ್ಕೊಂಬ ಜಾಗ ಮಾಡಿ ಅದ್ರೊಳಗಿನ ಬ್ರೈನ್ ಅಲ್ವಾ? ಸತ್ತವನ್ ಕಣ್ಣನ್ನ ತಗೊಬಂದು ಹುಡ್ಗಂಗಿಟ್ರೆ ಕಣ್ಣಿಗೆ ಹಳೆದೆಲ್ಲ ನೆನ್ಪಿರ್ತದ. ಕತಿ ಮನೆ ಈ ಕಣ್ಣು ಹಾಕಿಸ್ಕೊಂಡವರಿಗೆ ಹಳತಿಂದೆಲ್ಲ ನೆನಪಾಗ್ತಾ ಇದೆ. ಎಷ್ಟೋ ಸಂಸಾರದಲ್ಲೂ ಮಾರಿ ಆತಿ. ಎಂತ ಮಾಡುದ? ಒಟ್ಟೊಳಗ ನಾವು ಗಾಳ ಸಿಕ್ಕಾಕೊಂಡಿತ್ತು. ಅವನೊಬ್ಬ ಸಾಯತ್ ಸತ್ತ ಕಣ್ಣನ್ನ ಯಾಕೆ ದಾನ ಮಾಡ್ಬೇಕಿತ್ತು? ಒಳ್ಳೆ ಕಂಡಕ್ಟರ್ ಇದ್ದೀರಿ ಕೇಳಕ್ಕಿತ್ ಮಾರೆ. ಇದೇನ ಸಿಗಡಿ ತರಕಾರಿ ವ್ಯಾಪಾರ ಮಾಡೋರ್ ತರ ಡಾಕ್ಟರ್ಗಳು ರೋಡಲ್ಲಿ ಅಲಿಯಕ್ ಶುರು ಮಾಡ್ಯಾರೆ. ಎಲ್ಲ ಕಾಂಪಿಟೇಷನ್ ಇಗುವ. ನಡಿ ಕಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ಬೆಕ್ಕಿನ ಕಣ್ಣು, ನೀಲಿ ಕಣ್ಣು, ಮೇಲ್ಗಣ್ಣು, ಕಲ್ರು ಕಣ್ಣು, ಕಂಡಕ್ಟ್ರೇ. ಕಂಡಕ್ಟರ್ ನಮಸ್ಕಾರ. ನಿಮ್ಗೆ ಮದ್ವಿ ನಮ್ಗೊಂದ್ ಸಣ್ಣ ಅನುಮಾನ ಇದೆ. ನಾನ್ ಡಾಕ್ಟರ್ ಹೌದೋ ಅಲ್ವೋ ಅಂತನಾ? ಬರ್ರೆ ಕಣ್ಣಿನ ಚಿತ್ರ ಹಿಡ್ಕೊಂಡು ನಿಂತ್ಕೊಂಡು ಗೊತ್ತಾತಿಲ್ಲ. ನೀವು ಕಣ್ಣಿನ ಡಾಕ್ಟ್ರೇ. ಈ ನೇತ್ರದಾನದ ಬಗ್ಗೆ ನಿಮ್ಮ ಅಭಿಪ್ರಾಯ? ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ. ನೀವು ನೇತ್ರದಾನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೊಡ್ಲಾ? ಇನ್ನೊಂದು ವಿಷಯ, ಬದುಕಿರುವಾಗ್ಲೇ ಒಂದು ಕಣ್ಣನ್ನ ದಾನ ಮಾಡಬಹುದು. ಬೇಡ ನಮ್ಗೆ ಇನ್ನೂ ಟೈಮ್ ಇದೆ. ನಮ್ಮ ಫಸ್ಟ್ ಪ್ರಶ್ನೆ, ನೇತ್ರದಾನ ಮಾಡಿದ್ಮೇಲೆ ಕಣ್ಣು ಎಷ್ಟೊತ್ತಿ ತೆಗಿತ್ರ? ಅದಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ, ಕಣ್ಣು ಬೇರೆಯವ್ರಿಗೆ ಹಾಕದ್ಮೇಲೆ ಆ ಕಣ್ಣಿಗೆ ಹಳೆದೆಲ್ಲ ನೆನ್ಪಿರ್ತದ? ವಿಜ್ಞಾನದಲ್ಲಿ ಅಚ್ಚರಿಗಳು ನಡೀತಾನೆ ಇರುತ್ತೆ. ಅದ್ರ ಬಗ್ಗೆ ಒಂದೆರಡು ಉದಾಹರಣೆನ ಹೇಳ್ತೀನಿ. ಇತ್ತೀಚೆಗೆ ಗೋವಿಂದಪ್ಪ ಅನ್ನೋರ್ಗೆ ಒಂದು ಕಣ್ಣನ್ನ ಬದಲಾಯಿಸ್ದೆ. ಆ ಕಣ್ಣು ಹಳೆದಿನೆಲ್ಲ ಗುರ್ತು ಹಿಡಿತಾ ಇತ್ತು. ಅಷ್ಟೇ ಯಾಕೆ, 1-2 ದಿನದ ಹಿಂದೆ ನರೇಂದ್ರ ಅನ್ನೋರ್ಗೆ ಯಾರೋ ಅಯೋಗ್ಯರು, ಮುಟ್ಟಾಡ್ರು, ಕೆಲ್ಸಕ್ ಬಾರ್ದೇ ಇರೋರು ಬೈಕಲ್ಲಿ ಡಿಕ್ಕಿ ಹೊಡೆದು ಓಡ್ ಹೋಗ್ಬಿಟ್ರು. ಬೈಬೇಡಿ, ಮುಂದಕ್ಕೆ ಹೇಳಿ. ಪಾಪಿ ನನ್ ಮಕ್ಳು. ಹೇಳ್ಕತ್ತಿಂಬಾರೆ ಕೇಳದ ಪುತ್ರ ಹೇಳಿ. ನರೇಂದ್ರ ಅವ್ರ ಕಣ್ಗಳನ್ನ ತೆಗೆದು ಅವ್ರ ತಮ್ಮ ಸುರೇಶ್ ಅವ್ರಿಗೆ ಹಾಕ್ತೆ. ಸುರೇಶ್ ಅವ್ರಿಗೆ ಕಣ್ಣು ಹಾಕುವಾಗ ನರೇಂದ್ರ ಅವರ ಮಿದುಳಿನ ನೆರನ ಹಾಕ್ಬಿಟ್ಟಿದೀನಿ. ಹಾಗಾಗಿ ನರೇಂದ್ರ ಅವರ ಬಾಲ್ಯದ ನೆನಪು ಸಹ ಸುರೇಶ್ ಅವ್ರಿಗಿದೆ. ನರೇಂದ್ರ ಅವ್ರ ಕೊಲೆಗೆ ಸುರೇಶ್ ಅವರೇ ಸಾಕ್ಷಿಯಾಗಿದ್ದಾರೆ. ಇವ್ರ ಮುಖಾಂತರ ಅಪರಾಧಿಗಳನ್ನ ಹಿಡಿದು ಜೈಲಲ್ಲಿ ಫಿಟ್ ಮಾಡ್ತಾರೆ. ನಿಮ್ಗೆ ಅನಿಸ್ತಾ ಇಲ್ವಾ ವಿಜ್ಞಾನ ತುಂಬಾ ಮುಂದುವರೆದಿದೆ ಅಂತ? ಹೌದು ಅನಿಸ್ತಾ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿದೆ ಅನ್ಕೊಳ್ತೀನಿ. ಮೊನ್ನೆ ಬ್ಯಾಂಗ್ಳೂರಿಂದ ಒಂದು ಹೃದಯನ ತಗೊಂಡೋಗಿ ಚೆನ್ನೈಯಲ್ಲಿ ಕಸಿ ಮಾಡಿದ್ರು. ಎಂತ ಅದ್ಭುತವಾದ ಆಪರೇಷನ್. ಆ ವೈದ್ಯರಿಗೆ ಹ್ಯಾಟ್ಸ್ ಆಫ್. ಬರ್ಲಾ? ಕಣ್ಣಿನ ಡಾಕ್ಟ್ರೇ. ಈ ಅಮ್ಮ ಬ್ಯಾಡ್ದಿದ್ ನರ ಹಾಕಿ ನಮ್ಮೊಂದ್ ಸಿಕ್ಕಾಕ್ಬಿಟ್ರಲ್ಲೋ. ಮನೆ ಇಷ್ಟು ಕಾಲ ಕಾರಣ ನೀನೆ. ರೀ ಫ್ರೆಂಡ್ ಜೊತೆ ಮಾತಾಡಿದ್ ಸಾಕು, ಬನ್ನಿ ಮನೆಗೆ ಹೋಗೋಣ. ಗುಂಗ್ರು ಭಾರಿ ಹೆದರಿಕೇಡಿನ. ಅದಕ್ಕೆ ಇವತ್ತು ನಾ ಇಲ್ಲೇ ಇದ್ದ, ನಾಳೆ ಬೆಳಿಗ್ಗೆ ಬರ್ತೀವಿ. ನಾನು ಒಬ್ಳೆ ಮಲಗ್ಬೇಕಾ? ನಂಗ್ ಭಯ ಆಗಲ್ವಾ? ಅದು ಈ ಗುಂಗ್ರು ಕೆಲಸ ಸಿಕ್ಕಲ್ಲ, ಆ ಟೆನ್ಷನ್ ಅಲ್ಲಿ ಇದ್ದ. ಅವ್ನ ಇಂಟರ್ವ್ಯೂ ರೆಡಿ ಮಾಡ್ಕೊ. ರಾತ್ರಿ ಪ್ರಶ್ನೆ ಕೇಳಿ ರೆಡಿ ಮಾಡ್ತಿ, ನಿಮ್ ಮನೆಗೆ ಹೋಗು. ಮೊದ್ಲೇ ಹೇಳಿದಿದ್ರೆ ಮನೆಗೆ ಹೋಗಿ ಮಲಗಿ ಅರ್ಧ ಗಂಟೆ ಆಗಿರ್ತಿತ್ತು. ಸರಿ, ಬೆಳಗ್ಗೆ ಬೇಗ ಎದ್ದು ಮನೆಗೆ ಬನ್ನಿ. ಬೆಳಿಗ್ಗೆ ಬೇಗ ಅಂತಕ ನೀನೇ ಇಲ್ಲಿಗೆ ಬಾ, ಟಿಫನ್ ಮುಗಿಸೋ ಇಲ್ಲ. ಸಿಗಡಿ, ವಾ ನನಗೇನು ತೊಂದ್ರೆ ಆಗಲ್ಲ. ನಿಂಗೆ ಅಂತ ತೊಂದ್ರೆ ಆತಿಲ್ಲ ಮರೆ. ನನ್ ಜೋರ್ ನಿದ್ದೆ ಬರ್ತೈತಿ, ಮಲ್ಕಂದನ.
ಅಯ್ಯೋ ದೇವ್ರೆ, ಮುಂದೆ ಏನಾಗ್ಬೋದು? ಹೆಗ್ಡೆ, ಸುರೇಶ ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಾನಲ್ಲ? ಅಲ್ಲ, ಅವನಿಗೆ ನಾವೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೆಂಗ್ ಗೊತ್ತಾಗ್ತದೆ? ಇದನ್ನ ಕೋರ್ಟ್ ಒಪ್ಕೊಳ್ತದ? ನಿಜ ಅಂತ ಸಾಬೀತಾಗ್ತದನ? ಎಂತ ಸಭ ಹೊಡ್ದಿಯಲ್ಲ ಯಾರ ಹೊತ್ತಿರ ಕತೆ ಮನೆ ನೀನೆ ಕುತ್ಕೊಳ, ನನ್ ಕೈ ನೋಡು, ಹಿಂಗೆ ಇಟ್ಕೊಂಡ್ ಮಲ್ಗಿನಿ. ಇದ್ರೆ ಸಭ ಹೊಡ್ದಿಯಲ್ದನ ಪ್ರಮಾಣವಾಗ್ಲೂ ನಾವ್ ಹೊಡಿಲ್ಲ ಕಣ. ಮತ್ತೆ ಯಾರು ಹೊಡದ್ದ? ಕೆನ್ನೆ ಕಡ್ದಿದ್ದು ನಾನು. ಅವನಂತೆ ನೋಡು. ಸುರೇಶ, ನೀನ್ ಹೆಂಗ ಬಂದೆ? ನಾನು ಇಲ್ಲಿಗೆ ಹೇಗ್ ಬಂದೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಅಣ್ಣನ್ ಸಾಯಿಸಿ ನೀವ್ ಆರಾಮಾಗಿ ನಿದ್ದೆ ಮಾಡ್ತಾ ಇದೀರಾ. ಕಂಬಿ ಎಣ್ಸೋದಿಕ್ಕೆ ರೆಡಿಯಾಗಿ ಮುಂದಿನ ವಾರನೇ ಮೇಲಕ್ಕೆ ಹೋಗ್ಬಿಡ್ತೀರಾ.